ನಿಮಗೆ ಗೊತ್ತಾ, ಮಿಕ್ಸರ್ ಜಾರ್ಗೆ 1/4 ಬಟ್ಲಾಗುವಷ್ಟು ಸಣ್ಣ ರವೆನ ಹಾಕಿ, ಹಾಗೆಯೇ 1-2 ಚಮಚದಷ್ಟು ಮೈದಾ ಹಿಟ್ಟು, ಹಾಗೆಯೇ 1-2 ಚಮಚದಷ್ಟು ಕಡಲೆ ಹಿಟ್ಟು, ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ, ಇವಾಗ ಇದನ್ನು ಪೂರ್ತಿ ನೈಸಾಗಿ ಒಂದು ಸ್ವಲ್ಪ ಪೌಡ್ರ್ ಥರ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಪೌಡ್ರ್ ಥರ ಆಗಬೇಕು. ಒಂದು ಸ್ವಲ್ಪ ಲೈಟಾಗಿ ರವೆ ಥರ ಇದ್ದರೆ ಪರವಾಗಿಲ್ಲ. ಇದನ್ನು ಇವಾಗ ಒಂದು ಪಾತ್ರೆಗೆ ತೆಕ್ಕೊಂಡು, ನಂತರ ನಾನಿಲ್ಲಿ 1-2 ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ತುರಿದು ತಕ್ಷಣಕ್ಕೆ ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಪೂರ್ತಿ ನೈಸಾಗಿ ತುರಿದು ಹಾಕಿರೋ ಕಾರಣಕ್ಕೆ ಬೇಗ ರುಬ್ಕೊಳ್ಬಹುದು. ನೋಡಿ, ಒಂದು ಸ್ವಲ್ಪ ಲೈಟಾಗಿ ತರಿ ಆಗಿದೆ, ಪರವಾಗಿಲ್ಲ. ನಂತರ ಇದಕ್ಕೇನೆ ಇವಾಗ ಮುಂಚೆನೇ ಪೌಡ್ರ್ ಮಾಡಿಟ್ಟಿರುವಂತಹ ರವೆ, ಮೈದಾ, ಕಡಲೆ ಹಿಟ್ಟಿನ ಮಿಶ್ರಣನ ಸೇರಿಸಿ, ಹಾಗೆಯೇ ಇವಾಗ 1/4 ಬಟ್ಲಾಗುವಷ್ಟು ಮೊಸರನ್ನು ಸೇರಿಸಿ, ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ಸ್ವಲ್ಪ ಸಕ್ಕರೆನ ಸೇರಿಸಿ ಇವಾಗ ಇದನ್ನು ಪೂರ್ತಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ದೋಸೆ ಹಿಟ್ಟಿನ ಹದಕ್ಕೆ ನೋಡಿಕೊಂಡು ನೀರನ್ನು ಸೇರಿಸ್ತಾ ಪೂರ್ತಿ ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಪೂರ್ತಿ ನೈಸಾಗಿ ರುಬ್ಕೊಂಡಾಗಿದೆ. ಇದು ಪರ್ಫೆಕ್ಟ್ ಆಗಿದೆ ದೋಸೆ ಮಾಡೋದಕ್ಕೆ. ರುಬ್ಬಿರುವಂತಹ ಈ ಒಂದು ಹಿಟ್ಟನ್ನು ನಾನಿಲ್ಲಿ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ಮತ್ತೆ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಪರ್ಫೆಕ್ಟ್ ಆಗಿದೆ. ಒಂದು ಪ್ಲೇಟಿಂದ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ನೆನೆಯಲು ಬಿಡ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ದಿಢೀರಾಗಿ ಮಾಡ್ಕೊಳ್ಬೋದು. 5 ನಿಮಿಷ ಆದಮೇಲೆ ಈ ಒಂದು ಹಿಟ್ಟಿಗೆ 1/4 ಚಮಚ ಆಗುವಷ್ಟು ಅಡುಗೆ ಸೋಡಾನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಬದಲಿಗೆ ನೀವು ಈನೋ ಪುಡಿನ ಕೂಡ ಬಳಸ್ಬೋದು, ಅಥವಾ ಅಡುಗೆ ಸೋಡಾನ ಸ್ಕಿಪ್ ಮಾಡ್ಬೋದು. ನೋಡಿ, ಅಡುಗೆ ಸೋಡಾ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡೋದಕ್ಕೆ ಹಿಟ್ಟು ಕೂಡ ರೆಡಿಯಾಗಿದೆ. ಈ ಕಡೆ ದೋಸೆ ತವನ್ನು ಕೂಡ ಕಾಯಕ್ಕಿಟ್ಟು, ಹಾಗೆ ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿ ದೋಸೆ ತವನ ಕಾಯಿಸ್ಕೊಂಡು, ನಂತರ ನೀರಿನಿಂದ ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹಾಕ್ಕೊಳ್ಬೇಕಾದ್ರೆ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು, ತದನಂತರ ದೋಸೆ ಹಾಕ್ಕೊಂಡಾದಾಗ ಗ್ಯಾಸನ್ನು ಮೀಡಿಯಮ್ ಉರಿನಲ್ಲಿಟ್ಟು ಈ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬಟರನ್ನು ಅಪ್ಲೈ ಮಾಡಿ, ನಂತರ ದೋಸೆ ತವನ ಈ ಥರ ತಿರುತ್ತಾ ದೋಸೆನ ಒಂದು ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸೂಪರ್ ಆಗಿರುವಂತಹ ಕ್ರಿಸ್ಪಿ ಆಗಿರುವಂತಹ ಪೇಪರ್ ದೋಸೆ ರೆಡಿಯಾಗುತ್ತೆ. ಇನ್ಸ್ಟೆಂಟಾಗಿ 10 ನಿಮಿಷಗಳಲ್ಲಿ ಮಾಡುವಂತಹ ಪೇಪರ್ ದೋಸೆ. ಹಸಿ ಆಲೂಗೆಡ್ಡೆ ಬಳಸಿರೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.